Good afternoon, friends. Right now we are going to discuss prepositions. Earlier I have discussed some prepositions. Right now we are going to discuss double prepositions. Okay? Simple prepositions I have discussed, and right now we are going to discuss double prepositions. So what do you mean by double prepositions? The definition says these are two simple prepositions. Okay, these are two simple prepositions used together, often indicating direction. So earlier we have seen simple preposition, and right now there are two simple prepositions. They are joined together and they are giving different meaning. The meaning is especially indicating direction. ಓಕೆ ಅಂದರೆ ಎರಡು ಪ್ರಿಪೋಸಿಷನ್ಸ್ಗಳು ಉಪಸರ್ಗಾವ್ಯಗಳು ಕೂಡಿ ಒಂದು ಪ್ರಿಪೋಸಿಷನ್ ಆಗ್ತದೆ, ಡಬಲ್ ಆಗ್ತದೆ. ಡಬಲ್ ಮೀನ್ಸ್ ಟು, ಎರಡು ಆಗ್ತದೆ. ಉದಾಹರಣೆ ನೋಡಿ, ಹಿ ಜಂಪ್, ಓಕೆ, ಅಪಾನ್ ದ ಥೀಮ್. ಈ ಯು ಪಿ ಮತ್ತು ಆನ್ ಅಂತ ಇದೆ. ಯು ಪಿ ಈಸ್ ಒನ್ ಪ್ರಿಪೋಸಿಷನ್ and on is other preposition. So when these two prepositions are joined, it becomes one. But particularly it shows what, direction. ಒಂದು ದಿಕ್ಕನ್ನು ಸೂಚಿಸುತ್ತದೆ. ಈಗ ಉದಾಹರಣೆಗೆ ಹಿ ಜಂಪ್ಡ್ ಅಪಾನ್ ದ ಥೀಪ್ ಅಂದ್ರೆ ಏನು, ಅವನು ಕಳ್ಳನ ಮೇಲೆ ಏನಾಗಿದ ಅಂತಂತಂದ್ರೆ ಎರಗಿದ. ಎಕ್ಸಾಂಪಲ್ ಯು ಸಿ, ದ ಟೈಗರ್ ಜಂಪ್ಡ್ ಅಪಾನ್ ಮೀ, ಆರ್ ದ ಪೊಲೀಸ್ ಮ್ಯಾನ್ ಜಂಪ್ಸ್ ಅಪಾನ್ ದ ಥೀಪ್. ಅಂದ್ರೆ ಒಂದರ ಮೇಲೊಂದು ಹೋಗಿ ಬೀಳುವುದು ಅಥವಾ ಅದರ ಮೇಲೆ ಮೂಮೆಂಟ್ ಆಗುವುದು, ಆ ಡೈರೆಕ್ಷನ್ ಅನ್ನು ದಿಕ್ಕನ್ನು ಸೂಚಿಸುವುದಕ್ಕಾಗಿ ಅಪಾನ್ ಎಂಬುದನ್ನು ಉಪಯೋಗಿಸುತ್ತಾರೆ. ಸೊ ಜಂಪ್ ಇಸ್ ದ ವರ್ಡ್ and it follows upon, it shows the kind of direction. Is it clear? He jumps or jumped upon the thief. Next comes the baby climbed onto the table. Remember friends, the baby climbed onto the table. Into the table illa. Onto the table means what? ಮಗು ಕೆಳಗಿನಿಂದ ಮೇಲಕ್ಕೆ ಟೇಬಲ್ ಮೇಲೆ ಏರಿ ಕುಳಿತಿತು ಅಂತ ಅರ್ಥ. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್ ಅಂದ್ರೆ ಕ್ಯಾಟ್ ಏನಿದೆ, ಬೆಕ್ಕೇನಿದೆ, ಕೆಳಗಿನಿಂದ ಮೇಲೆ ಏನು ಮೂಮೆಂಟ್ ಆಯಿತು ಅಥವಾ ಆ ದಿಕ್ಕನ್ನು ಏನು ಸೂಚಿಸ್ತದೆ ಅದಕ್ಕೆ ಏನಂತ ಕರೀತಾರೆ ಅಂತಂತಂದ್ರೆ ಆನ್ ಟು ದ ಟೇಬಲ್. ಸೊ ದ ಬೇಬಿ ಕ್ಲೈಂಬ್ಡ್ ಆನ್ ಟು ದ ಟೇಬಲ್. ಆನ್ ಒಂದು ಪ್ರಿಪೋಸಿಷನ್ ಇದೆ, ಟು ಒಂದು ಪ್ರಿಪೋಸಿಷನ್ ಇದೆ. ಸೊ therefore it is what? Double preposition. Two simple, just once again, two simple prepositions are joined together. So meaning is on to ಅಂದ್ರೆ ಕ್ರಿಯೆಗೆ ಸಂಬಂಧಿಸಿದಂತೆ action is how it is taking place from the lower level to higher level, from bottom to that of upper level. ಸೊ ಅಂತಹ ಸಂದರ್ಭದಲ್ಲಿ ಆನ್ ಟು ಎಂಬುದನ್ನು ಉಪಯೋಗಿಸಿ. ದ ಬೇಬಿ ಕ್ಲೈಂಬ್ ಆನ್ ಟು ದ ಟೇಬಲ್. ಕ್ಲೈಂಬ್ ಅಂತಂತಂದ್ರೆ ಏನು, ಹತ್ತುವುದು, ಟೇಬಲ್ ಮೇಲೆ ಹತ್ತಿತು, ಕೆಳಗಿನಿಂದ ಮೇಲೆ ಹತ್ತಿತು. ಮಕ್ಕಳೊಂದು ಸರ ಮಾಡ್ತಾರೆ, ರಿಮೆಂಬರ್. ಆನ್ ದ ಟೇಬಲ್, ದ ಬೇಬಿ ಕ್ಲೈಂಬ್ ಆನ್ ದ ಟೇಬಲ್ ಅಂದ್ರೆ ಅಂತಂತಂದ್ರೆ ಅದು ಪೊಸಿಷನ್ ಅನ್ನು, ಡೈರೆಕ್ಷನ್ ಅನ್ನು ಹೇಳಿಲ್ಲ ಅಂತ. ನಾವು ಇಟ್ ಈಸ್ ಅಪ್ ಟು ಅಸ್ ಟು ಫೈಂಡ್ ಆನ್ಸರ್ಸ್. ಅಪ್ ಟು ಅಸ್ ಅಂದ್ರೆ ಇದು ನಮಗೆಷ್ಟೇ ಏನಾಗಿದೆ ಅಂತ ನಮಗೆ ಸಂಬಂಧಪಟ್ಟಿದೆ. ಏನು ಈ ವಿಷಯಗಳಿಗೆ ಅಥವಾ ಆನ್ಸರ್ಗಳನ್ನು ಫೈಂಡ್ ಮಾಡೋದು. ಇಟ್ ಈಸ್ ಅಪ್ ಟು ಅಸ್, ಇದು ನಮಗೆ, ಅಪ್ ಟು ಅಸ್ ಇದು ನಮಗೆ ಸಂಬಂಧಪಟ್ಟದ್ದು, ಬಿಟ್ಕೊಟ್ಟದ್ದು ಅಂತ ಹೇಳುವಾಗ ಅಪ್ ಟು ಅಸ್, ಅಪ್ ಟು ಅನ್ನು ಉಪಯೋಗಿಸಿ. ದ ಲೌಡ್ ನಾಯ್ಸ್ ಕೇಮ್ ಫ್ರಾಮ್ ವಿದಿನ್ ದ ಸ್ಟೇಡಿಯಂ. ವಿದಿನ್, ಸಿ ವಿತ್ ಈಸ್ ಹಿಯರ್ and in is also here, with and in. ಇದು with plus in, within. So the loud noise came from, ದೊಡ್ಡ ಧ್ವನಿ ಬಂತು ಎಲ್ಲಿಂದ, ವಿದಿನ್ ದ ಸ್ಟೇಡಿಯಂ. ಸ್ಟೇಡಿಯಂದಲ್ಲಿ ಅದರೊಳಗಿಂದ ಏನಾಯಿತು ಅಂತಂತಂದ್ರೆ ಒಂದು ಧ್ವನಿ ಬಂತು ಅಂತ ಹೇಳ್ತಾರೆ ನಾವು. ಸೊ ದಿಸ್ ಈಸ್ ವಾಟ್ ಡಬಲ್ ಪ್ರಿಪೋಸಿಷನ್. ನೌ ಕಮ್ಸ್ ಡೋಂಟ್ ಕಮ್ ಹಿಯರ್ ವಿದೌಟ್ ಪೆನ್. ವಿತ್ ಅಂಡ್ ಔಟ್ ಮೂಮೆಂಟ್, ವಿತ್ ಪ್ಲಸ್ ಔಟ್, ವಿದೌಟ್. ಸೊ ನೀ ಪೆನ್ ಇಲ್ಲದೆ ಬರಬೇಡ. ಡೋಂಟ್ ಕಮ್ ಹಿಯರ್ ಇದನ್ನ ಔಟ್ ತೆಗೆದ್ರೆ ಏನಾಗ್ತದೆ, ಡೋಂಟ್ ಕಮ್ ಹಿಯರ್ ವಿತ್ ಪೆನ್ ಅಂದ್ರೆ ನೀ ಪೆನ್ ಇರ, ನೀವು ಡೋಂಟ್ ಕಮ್ ಹಿಯರ್ ವಿತ್ ಪೆನ್, ನೀ ಪೆನ್ ತೊಗೊಂಡು ಬರಬೇಡ ಅಂತ ಅರ್ಥ ಆಗ್ತದೆ. ಪೆನ್ ಇಲ್ಲದೆ ಅಂತ ಹೇಳುವಾಗ ವಿದೌಟ್ ಪೆನ್ ಅಂತ ಹೇಳ, ಪೆನ್ ಇಲ್ಲದೆ ನೀನು ಬರಬೇಡ. ಡೋಂಟ್ ಕಮ್ ಹಿಯರ್ ವಿದೌಟ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಇಲ್ಲದೆ ನೀನು ಇಲ್ಲಿ ಬರಬೇಡ. ಡೋಂಟ್ ಗೋ ದೇರ್ ವಿದೌಟ್ ಮೈ ಪರ್ಮಿಷನ್.
ನನ್ನ ಒಪ್ಪಿಗೆ ಇಲ್ಲದೆ ನೀನು ಅಲ್ಲಿ ಹೋಗಬೇಡ. ಸೊ ಲೈಕ್ ದಿಸ್, ಸಮ್ ಟೈಮ್ ಯುವರ್ ಫಾದರ್ ಸೇಸ್, ನಾ ದ ಸ್ಟಿಕ್ ಟರ್ನ್ ಇನ್ ಟು ಅ ಸ್ನೇಕ್. ಕಟ್ಟಿಗೆ ಹಾವಿನಲ್ಲಿ ಪರಿವರ್ತನೆ ಆಯಿತು ಅಂತ ಅರ್ಥ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಪರಿವರ್ತನೆ ಆಗುವುದು, ಬದಲಾವಣೆ ಆಗುವುದು, ಮೂವ್ ಆಗುವುದು, ತನ್ನ ಚಲನೆಯನ್ನು ಬದಲಾಯಿಸುವುದು, ರೂಪಾಂತರಗೊಳ್ಳುವುದು ಅಂತಹ ಸಂದರ್ಭದಲ್ಲಿ ಇಂಟು ಎಂಬುದನ್ನು ನಾವು ಉಪಯೋಗಿಸುತ್ತೇವೆ. ಸೊ ನಾವು ದ ಸ್ಟಿಕ್ ಟರ್ನ್ಡ್ ಇಂಟು ಅ ಸ್ನೇಕ್. ಸೊ ಇಂಟು ಇಸ್ ವಾಟ್? ಇಂಟು ಇಸ್ ಡಬಲ್ ಪ್ರಿಪೋಸಿಷನ್. ಲಾಸ್ಟ್ ಒನ್ ಇಸ್ ಐ ವಾಸ್ ಅನೇಬಲ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಕಮ್ ಔಟ್, ದಟ್ ಈಸ್ ಔಟ್ ಆಫ್. ಅದರಿಂದ ಈ ಸಮಸ್ಯೆಯಿಂದ ನನಗೆ ಬರೋದು ತುಂಬ ಒಂದಿಷ್ಟು ಕಠಿಣವಾಗಿದೆ, ಆಗ್ತಾ ಇಲ್ಲ ಅನ್ನೋದನ್ನು ಹೇಳುವಾಗ ಔಟ್ ಆಫ್ ದಿಸ್ ಪ್ರಾಬ್ಲಮ್, ಔಟ್ ಆಫ್ ದಿಸ್ ಮ್ಯಾಟರ್, ಔಟ್ ಆಫ್ ದಿಸ್ ಸಿಚುವೇಶನ್, ಔಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಂಥ ಪದಗಳನ್ನು ಹೇಳುವಾಗ ಔಟ್ ಆಫ್ ಅಂತ ಉಪಯೋಗಿಸಬೇಕು. ಸೊ ದೀಸ್ ಆರ್ ಕಾಲ್ಡ್ ವಾಟ್? ಡಬಲ್ prepositions. So next one is, this is also very easy, compound preposition. Let us say compound preposition means what? Two or more words are consist and usually simple preposition and another word to convey location. ಒಂದು ಸಿಂಪಲ್ ಪ್ರಿಪೋಸಿಷನ್ ಇರ್ತದೆ ಮತ್ತು ಒಂದು ಶಬ್ದವಿರುತ್ತದೆ, ಅದು ವಿಶೇಷವಾಗಿ ಲೊಕೇಶನ್ ಅನ್ನು ಸ್ಥಳವಾಚಕವಾಗಿ ಇರುತ್ತದೆ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ಹಿ ಸ್ಯಾಟ್ ಅಮಿಡೆಸ್ಟ್ ದ ಟ್ರೀಸ್. ಅವನು ಕುತ್ಕೊಂಡ ಎಲ್ಲಿ? ಅಮಿಡೆಸ್ಟ್, ಎ ಅಂತ ಇದೆ. ಎ ಇದು ಪ್ರಿಪೋಸಿಷನ್ ಅಂದರೆ ಇದಕ್ಕೆ ಪ್ರಿಫಿಕ್ಸ್ ಆಗಿ ಉಪಯೋಗಿಸಲಾಗುತ್ತದೆ. ಅಮಿಡೆಸ್ಟ್ ಅಂತೇಳಿ, ಅಮಿಡೆಸ್ಟ್ ಅಂದರೆ ಆ ಮಧ್ಯದಲ್ಲಿ ಅವನು ಕುಳಿತುಕೊಂಡನು. ದೇ ಡಿಸ್ಕಸ್ಡ್ ಅಮಾಂಗ್ ದೆಮ್ಸೆಲ್ಸ್. ಎ ಈಸ್ ಒನ್ ವರ್ಡ್ ಅಂಡ್ ಮಾಂಗ್ ಈಸ್ ಒನ್ ವರ್ಡ್. ಸೊ ಬೋತ್ ವರ್ಡ್ಸ್ ಆರ್ ಕನೆಕ್ಟೆಡ್. ಒನ್ ಸಿಂಪಲ್, usually a simple preposition and another word to convey location. ಅದಕ್ಕೆ ದ ಡಿಸ್ಕಸ್ಡ್ ಅಮಾಂಗ್ ದೆಮ್ಸೆಲ್ಸ್. ಅವರು ತಮ್ಮಷ್ಟಕ್ಕೆ ತಾವನೇ ಏನು ಮಾಡಿದ್ರು ಅಂತಂತಂದರೆ ಡಿಸ್ಕಷನ್ ಮಾಡಿದ್ರು. ಅಮಾಂಗ್ ಇದೆ, ಬಿಟ್ವೀನ್ ಇದೆ. ಹಿ ವಾಕ್ಡ್ ಅಲಾಂಗ್ ದ ರೋಡ್. ಎ ಪ್ರಿಫಿಕ್ಸ್ ಇಸ್ ಹಿಯರ್. ಸೊ ಹಿ ವಾಕ್ಡ್ ಅಲಾಂಗ್ ದ ರೋಡ್. ಅವನು ರೋಡ್ ಉದ್ದಕ್ಕೂ ನಡೆದ. ಓಕೆ, ದೆನ್ ದೇ ಡ್ರ್ಯಾಗ್ಡ್ ಅಲಾಂಗ್ ದ ರೋಡ್, ದೇ ಮೂವ್ಡ್ ಅಲಾಂಗ್ ದ ರೋಡ್, ದೇ ರ್ಯಾನ್ ಅಲಾಂಗ್ ದ ರಿವರ್ ಅಂತ ಹೇಳುವಾಗ, ಅದರ ಉದ್ದಕ್ಕೂ ಅಂತ ಹೇಳುವಾಗ ಅಲಾಂಗ್ ಎನ್ನತಕ್ಕಂಥ ಪದ ಇದೆ, ಅಲಾಂಗ್. ದೆನ್ ಕಮ್ಸ್ ಹರ್ ಬ್ಯೂಟಿ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್. ಅವಳ ಒಂದು ಸೌಂದರ್ಯ ನಮ್ಮ ಕಲ್ಪನಾತೀತವಾಗಿದೆ. ಬಿಯಾಂಡ್ ಅಂತಂದು ಅದರ ಆಚೆಗೆ. ಇಲ್ಲಿ ಏನಿದೆ, ಇಲ್ಲಿ ನೋಡು, ನನ್ನ ಕೈಗಳನ್ನು ಮಾಡಿದ್ದೇನೆ. ಐ ಹ್ಯಾವ್ ರೇಸ್ಡ್ ಮೈ ಹ್ಯಾಂಡ್ಸ್. ಸೊ ಅಪ್ ಟು ದಿಸ್ ಐ ಕ್ಯಾನ್ touch. Beyond that, if you suppose say, it is impossible. If you ask me to touch that one, it is beyond my reach. ಅಂದರೆ ಇದು ನನ್ನ ಮುಟ್ಟುವ ಒಂದು ತಾಕತ್ತಿಗೆ ಏನಾಗಿದೆ ಅಂತಂತಂದ್ರೆ ವಿಪರೀತವಾಗಿದೆ, ಅದು ನನಗೆ ಸಾಧ್ಯವಿಲ್ಲ. ಬಿಯಾಂಡ್ ಮೈ ಇಮ್ಯಾಜಿನೇಷನ್, ಬಿಯಾಂಡ್ ಮೈ ವರ್ಡ್ಸ್, ಬಿಯಾಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್. Some tough problems are there, some things are there that you do not understand. Then what do you say? ಒಟ್ಟು ತಿಳಿದಾಗಿ ನೋಡಪ್ಪ, ಇಟ್ ಈಸ್ ಬಿಯಾಂಡ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇದು ನನ್ನ ಒಂದು ಅರಿವಿಗೆ ಬಾರದೇ ಇರತಕ್ಕಂಥ ಸ್ಥಿತಿ ಇದೆ, ತಿಳುವಳಿಕೆಗೆ ಬಾರದೇ ಇರತಕ್ಕಂಥ ಸ್ಥಿತಿ ಇದೆ ಅಂತ ಹೇಳುವಾಗ ಬಿಯಾಂಡ್ ಎನ್ನುವುದನ್ನು ಉಪಯೋಗಿಸಿ. ಬಿಯಾಂಡ್ ಟೈಮ್. ಸೊ ಬಿಯಾಂಡ್ ಡೆತ್, ಸಾವಿನ ಆಚೆಗೆ ಅಂತ ಅರ್ಥದಲ್ಲಿ. ನೆಕ್ಸ್ಟ್ ಕಮ್ಸ್ ದ ಚಿಲ್ಡ್ರನ್ ರ್ಯಾನ್ ಅರೌಂಡ್ ದ ಬೀಚ್. ಅರೌಂಡ್ ಅಂತಂತಂದ್ರೆ ಅದರ ಸುತ್ತಲೂ, ಸುತ್ತಲೂ, ಆನ್ ರೌಂಡ್ ಅಂತ ಹೇಳಿ, ಈಸ್ ಈಕ್ವಲ್ ಟು ಆನ್, ಅದರ ಸುತ್ತಲೂ ಅಂತ ಹೇಳುವಾಗಲೂ ಕೂಡ ಅರೌಂಡ್ ಎಂಬುದನ್ನು ಬಳಸ್ತೀವಿ. ಅದಕ್ಕೆ ಏನು ಕರೀತಾರೆ? ಕಂಪೌಂಡ್ ಪ್ರಿಪೋಸಿಷನ್. ನೆನ್ಪಿಟ್ಕೊಳ್ಳಿ, ಕಂಪೌಂಡ್ ಪ್ರಿಪೋಸಿಷನ್ಸ್ ಕನ್ಸಿಸ್ಟ್ ಟೂ ಆರ್ ಮೋರ್ ವರ್ಡ್ಸ್, ಯೂಶುವಲಿ ಎ ಸಿಂಪಲ್ ಪ್ರಿಪೋಸಿಷನ್ ಆ್ಯಂಡ್ ಅನದರ್ ವರ್ಡ್ ಟು ಕನ್ವೆ ದ ವಾಟ್ ಲೊಕೇಶನ್. ಸೊ ಇದರ ಅಮಿಡೆಸ್ಟ್ ಇದೆ, ಅಮಾಂಗ್ ಇದೆ, ಅಲಾಂಗ್ ಇದೆ, ದೆನ್ ಬಿಯಾಂಡ್ ಇದೆ, ದೆನ್ ಅರೌಂಡ್ ಇದೆ. ಸೊ ಇನ್ನೂ ಅನೇಕ ಡಬಲ್ ಕಂಪೌಂಡ್ ಪ್ರಿಪೋಸಿಷನ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಟುಡೇ ದಿಸ್ ಮಚ್ ಈಸ್ ಇನಫ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.